ಹಾಯ್ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು 2026ರಲ್ಲಿ ಶುರು ಮಾಡಬಹುದಾಗಿರ್ತಕ್ಕಂಥ ಹೊಸ ಫ್ರಾಂಚೈಸಿ ಬಿಸ್ನೆಸ್ ಅಪಾರ್ಚುನಿಟಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಈ ಒಂದು ಫ್ರಾಂಚೈಸಿ ಅಪಾರ್ಚುನಿಟಿಯನ್ನ ಕೊಡ್ತಾ ಇರುವಂತದ್ದು ಗೌರ್ಮೆಂಟ್ ಅಂಡರ್ ಅಲ್ಲಿ ಇರುವಂತಹ ಒಂದು ಸಂಸ್ಥೆಯಿಂದ ಫ್ರಾಂಚೈಸಿ ಅಪಾರ್ಚುನಿಟಿ ಸಿಗ್ತಾ ಇರುವಂತದ್ದು. ಈ ಒಂದು ಫ್ರಾಂಚೈಸಿ ಅಪಾರ್ಚುನಿಟಿಯನ್ನ ಪಡ್ಕೊಂಡು ಬಿಸ್ನೆಸ್ ಅನ್ನ ಮಾಡಿದ್ರೆ ಖಂಡಿತವಾಗಿ ನೀವು ಒಂದೊಳ್ಳೆ ಲಾಭವನ್ನ ಗಳಿಸಬಹುದು. 365 ದಿನಾನು ಕೂಡ ತುಂಬಾನೇ ಒಂದು ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗುವಂತ ಒಂದು ಬೆಸ್ಟ್ ಬಿಸ್ನೆಸ್ ಇದಾಗಿರುವಂತದ್ದು. ಬೆಳಿಗ್ಗೆ 5:30 6 ಗಂಟೆಗೆ ಓಪನ್ ಮಾಡಿದ್ರೆ ಶಾಪ್ ನ ರಾತ್ರಿ 10:30 11 ಗಂಟೆ ಆದ್ರೂ ಕೂಡ ಕಸ್ಟಮರ್ ಬರ್ತಾನೆ ಇರ್ತಾರೆ. ಯಾಕಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಇದರ ಅವಶ್ಯಕತೆ, ಈ ಪ್ರಾಡಕ್ಟ್ ಗಳ ಅವಶ್ಯಕತೆ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಏರಿಯಾದಲ್ಲಿ ನೀವೊಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದವರಿಗೆ ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನಷ್ಟು ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದ್ರೆ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಈ ಗೌರ್ಮೆಂಟ್ ಅಂಡರ್ ಅಲ್ಲಿ ವರ್ಕ್ ಆಗುವಂತ ಈ ಒಂದು ಕಂಪನಿ ಯಾವುದು ಅಂತಂದ್ರೆ KMF. ಹೌದು, ಈ ಗೌರ್ಮೆಂಟ್ ನಡೆಸ್ತಾ ಇರುವಂತಹ ಸಂಸ್ಥೆಯಲ್ಲಿ ನೀವು ಸಹ ಫ್ರಾಂಚೈಸಿ ಬಿಸ್ನೆಸ್ ಅಪಾರ್ಚುನಿಟಿನ ಪಡ್ಕೊಂಡು ಬಿಸ್ನೆಸ್ ಅನ್ನ ಮಾಡಬಹುದು. ಹಾಗಾದ್ರೆ ಯಾವ ರೀತಿ ಫ್ರಾಂಚೈಸಿ ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ನೀವು ನಿಮ್ಮ ಏರಿಯಾದಲ್ಲಿ, ನಿಮ್ಮ ಒಂದು ಸಿಟಿಯಲ್ಲಿ ಬೇರೆ ಒಂದು ಊರಿಗೆ ಹೋದಾಗ ಅಲ್ಲಿ KMF ಏನು ಒಂದು ಮಿಲ್ಕ್ ಪಾರ್ಲರ್, ನಂದಿನಿ ಮಿಲ್ಕ್ ಪಾರ್ಲರ್ ಅನ್ನುವಂತ ಒಂದು ಔಟ್ಲೆಟ್ ಅನ್ನ ನೋಡಿರ್ತೀರ. ಸೊ ಈ ಒಂದು ಔಟ್ಲೆಟ್ ಒಂದು ಅಪಾರ್ಚುನಿಟಿ ಕೊಡ್ತಾ ಇರುವಂತದ್ದು ಇದೇ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಸಂಸ್ಥೆ ಏನಿದೆ. ಈ ಒಂದು ಸಂಸ್ಥೆ ಈ ಫ್ರಾಂಚೈಸಿ ಔಟ್ಲೆಟ್ ಅಪಾರ್ಚುನಿಟಿಯನ್ನ ಕೊಡ್ತಾ ಇರುವಂತದ್ದು. ನೀವು ಸಹ ನಂದಿನಿ ಪಾರ್ಲರ್ ಅನ್ನ ಓಪನ್ ಮಾಡಿ ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕು ಅನ್ಕೊಂಡ್ರೆ ಇದೊಂದು ಒಳ್ಳೆ ಅವಕಾಶ. ಯಾಕಂದ್ರೆ ಈಗ ಇದಕ್ಕೆ ಫ್ರಾಂಚೈಸಿ ಕೊಡೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಬಿಟ್ಟಿರುವಂತದ್ದು. ಸೊ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಫ್ರಾಂಚೈಸಿ ಅಪಾರ್ಚುನಿಟಿಯನ್ನು ಪಡ್ಕೊಂಡು ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಮುಖಾಂತರ ಅಲ್ಲಿ ಕೇಳಿರುವಂತ ಎಲ್ಲಾ ಮಾಹಿತಿಯನ್ನ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಕೂಡ ಫ್ರಾಂಚೈಸಿ ಬಿಸ್ನೆಸ್ ಗೆ ಅರ್ಜಿಯನ್ನ ಸಲ್ಲಿಸಿ ಪಡ್ಕೊಂಡು ಬಿಸ್ನೆಸ್ ಅನ್ನ ಆರಾಮಾಗಿ ಮಾಡಬಹುದು. ಹಾಗಾದ್ರೆ ಈ ಫ್ರಾಂಚೈಸಿ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ಮೊದಲು ನೋಡೋಣ. ಮೊದಲನೇದಾಗಿ ಇದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುವಂತದ್ದು. ಒಂದು, ಈಗಾಗಲೇ ಬೇರೆ ನಗರಗಳಲ್ಲಿ ಸಾಕಷ್ಟು ಕರ್ನಾಟಕದಾದ್ಯಂತ ಔಟ್ಲೆಟ್ ಗಳನ್ನು ನೋಡಬಹುದು, ಮಿಲ್ಕ್ ಪಾರ್ಲರ್ ಗಳನ್ನು ನೋಡಬಹುದು. ಸೊ ಈ ಔಟ್ಲೆಟ್ ಗಳು ಏನಿದಾವೆ, ಮಿಲ್ಕ್ ಪಾರ್ಲರ್ ಗಳು ಏನಿದಾವೆ, ಆ ಒಂದು ಮಿಲ್ಕ್ ಪಾರ್ಲರ್ ಇಂದ ಇನ್ನೊಂದು ಮಿಲ್ಕ್ ಪಾರ್ಲರ್ ಏನಾದ್ರು ಓಪನ್ ಮಾಡ್ಬೇಕು ಅಂತಂದ್ರೆ ಕನಿಷ್ಠ 1-1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೇಕಾಗತ್ತೆ ಅನ್ನುವಂಥದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುವಂತದ್ದು. ಯಾಕಂದ್ರೆ ಅವರು ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ಲಾಸ್ ಆಗ್ಬಾರ್ದು. ನೀವು ಹೊಸ ಬಿಸ್ನೆಸ್ ಮಾಡ್ತಿರ್ತಾರೆ, ನಿಮಗೂ ಕೂಡ ಲಾಸ್ ಆಗ್ಬಾರ್ದು. ಹೀಗೆ ಬೇರೆ ಕಂಡೀಷನ್ ಎಲ್ಲ ಇರ್ತವೆ, ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಇನ್ನೊಂದು, ನೀವು ಈ ಒಂದು ಫ್ರಾಂಚೈಸಿ ಅಪಾರ್ಚುನಿಟಿಯನ್ನ ಪಡ್ಕೊಂಡು ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತಂದ್ರೆ ಏನು ನಂದಿನಿ ಹಾಲು ಉತ್ಪನ್ನಗಳ ಪ್ರಾಡಕ್ಟ್ ಏನಿದಾವೆ ಇವು ಮಾತ್ರ ಅಲ್ಲಿ ಇಟ್ಟು ಸೇಲ್ ಮಾಡ್ಬೇಕಾಗತ್ತೆ. ಸಾಕಷ್ಟು ಪ್ರಾಡಕ್ಟ್ಗಳು ನಂದಿನಿ ಅವರದೇ ಇರುವುದರಿಂದ ನಿಮಗೆ ಇಲ್ಲಿ ಒಂದಲ್ಲ ಒಂದು ಪ್ರಾಡಕ್ಟ್ ಪ್ರತಿ ದಿನ ಸೇಲ್ ಆಗ್ತಾ ಇರುವಂತ ನೋಡಬಹುದು. ಇದರಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಹಾಲಿನ ಅವಶ್ಯಕತೆ ಇರುತ್ತೆ, ಮೊಸರಿನ ಅವಶ್ಯಕತೆ ಇರುತ್ತೆ, ತುಪ್ಪದ ಅವಶ್ಯಕತೆ ಇರುತ್ತೆ. ಹಾಗೆ ಡೈಲಿ ಅದಕ್ಕೆ ಪನ್ನೀರ್ ಇರ್ಬೋದು. ಹಾಗೆ ಇನ್ನಿತರ ಉಪ ಉತ್ಪನ್ನಗಳೇನಿದಾವೆ, ಪೇಡ, ಜಾಮೂನ್ ಸೇರಿದಂತೆ ಖಾರ, ಹಾಗೆ ಬಿಸ್ಕೆಟ್ಸ್ಗಳು, ಹೀಗೆ ಪ್ರತಿಯೊಂದು ಪ್ರಾಡಕ್ಟ್ಗಳು ನಂದಿನಿ ಒಂದು KMF ಸಂಸ್ಥೆಯಲ್ಲಿ ಇರುವಂತದ್ದು ನೋಡಬಹುದು. ಇವೆಲ್ಲವನ್ನು ನಿಮ್ಮ ಒಂದು ಅಂಗಡಿಯಲ್ಲಿ ಇಟ್ಬಿಟ್ಟು ಸೇಲ್ ಮಾಡಬಹುದು. ಇದಕ್ಕೆ ಮೇನ್ ಬೇಕಾಗಿರುವುದು ಏನು, ಫ್ರಾಂಚೈಸಿ ಅಪಾರ್ಚುನಿಟಿಯನ್ನು ಪಡ್ಕೊಳ್ಬೇಕಾಗತ್ತೆ. ನೀವು ಅಪಾರ್ಚುನಿಟಿಯನ್ನು ಪಡ್ಕೊಂಡು ಬಿಸ್ನೆಸ್ ಅನ್ನ ಆರಾಮಾಗಿ ಮಾಡಬಹುದು. ಹಾಗಾದ್ರೆ ಯಾವ ರೀತಿ, ಎಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕು ಅಂತ ನೋಡಿದ್ರೆ, ಹೆಚ್ಚು ಜನ ಓಡಾಡುವಂತ ಸ್ಥಳದಲ್ಲಿ, ಹಾಗೆ ಜಾಸ್ತಿ ಏನು ಜನ ವಸತಿ ಏನಿರ್ತಾರೆ ಅಂತಹ ಪ್ರದೇಶದಲ್ಲಿ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಸಾಮಾನ್ಯವಾಗಿ ನೀವು ಒಂದು ಊರಿನಲ್ಲಿ ಒಂದು ಅಂಗಡಿ ಇದ್ರೆ, ಒಂದು ದಿನಸಿ ಅಂಗಡಿ ಇದ್ರೆ, ಅಲ್ಲೂ ಕೂಡ ನಂದಿನಿ ಹಾಲನ್ನ ಇಟ್ಬಿಟ್ಟು ಸೇಲ್ ಮಾಡ್ತಾ ಇರ್ತಾರೆ. ಸೊ ಇದೇ ರೀತಿ ಅಕ್ಕಪಕ್ಕ ಎಲ್ಲೂ ಅಂಗಡಿಗಳು ಇರಬಾರ್ದು, ಜನ ಹೆಚ್ಚಿದ್ದಾರೆ, ಅಲ್ಲಿ ಹಾಲಿನ ಅವಶ್ಯಕತೆ ತುಂಬಾ ಇದೆ ಅಂತಂದ್ರೆ, ಅಥವಾ ಹಾಲಿನ ಉಪ ಉತ್ಪನ್ನಗಳು ಸೇಲ್ ಆಗ್ತವೆ ಅಂತ ಒಂದು ಐಡಿಯಾ ಬಂದ್ರೆ ಅಲ್ಲಿ ನೀವು ಖಂಡಿತವಾಗಿ ಈ ಒಂದು ಬಿಸ್ನೆಸ್ ಫ್ರಾಂಚೈಸಿನ ಪಡ್ಕೊಂಡು ಆರಾಮಾಗಿ ಮಾಡಬಹುದು. ಸೊ ಇದಕ್ಕೆ ಒಂದು 10x20 ಅಡಿ ಸ್ಕ್ವೇರ್ ಫೀಟ್ ಸ್ಥಳಾವಕಾಶ ಇದ್ರೂ ಸಾಕಾಗುತ್ತೆ, ಆರಾಮಾಗಿ ಮಾಡಬಹುದು. ಇದಕ್ಕೆ ಬೇಕಾಗಿರುವಂತದ್ದು ಏನಂತಂದ್ರೆ ಲೈಸೆನ್ಸ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ GST ಸೇರಿದಂತೆ ನಿಮ್ಮ ಒಂದು ರೆಂಟಲ್ ಅಗ್ರಿಮೆಂಟ್ ಇರ್ಬೋದು, ಹಾಗೆ ಇನ್ನಿತರ ಅಗತ್ಯ ಮುನ್ಸಿಪಾಲಿಟಿ ಲೈಸೆನ್ಸ್ ಇರ್ಬೋದು, ಇಂಥವನ್ನ ಮಾಡಿಸ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಪಡ್ಕೊಂಡು ಮಾಡಬಹುದು ಆರಾಮಾಗಿ.
ಇನ್ನ ಈ ಬಿಸ್ನೆಸ್ಗೆ ಬೇಕಾಗಿರುವಂತದ್ದು ಏನು ಇಂಟೀರಿಯರ್ ಇರ್ಬೋದು, ಹಾಗೆ ಇದಕ್ಕೆ ಏನು ಪೋಸ್ಟರ್ ರೆಡಿ ಮಾಡಿರೋದು ಎಲ್ಲ ಕಂಪನಿಯವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಕೆಲವೊಂದಿಷ್ಟು ಐಟಮ್ಸ್ ಗಳನ್ನು ಕೂಡ ಇಲ್ಲಿ ಕಂಪನಿಯವರೇ ಕೊಡ್ತಾರೆ. ಇನ್ನು ಅಡ್ವರ್ಟೈಸ್ಮೆಂಟ್ ವಿಷಯಕ್ಕೆ ಬಂದ್ರೆ ಹೋಲ್ಡಿಂಗ್ ಇರ್ಬೋದು, ಅದಕ್ಕೆ ಪಾಂಪ್ಲೆಟ್ಸ್ ಇರ್ಬೋದು, ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಾರ್ಕೆಟಿಂಗ್ ಕೂಡ ಕಂಪನಿಯವರ ಕಡೆಯಿಂದ ನಮಗೆ ಸಿಗ್ತಾ ಇರುವಂತದ್ದು ನೋಡ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ನಂದಿನಿ ಪಾರ್ಲರ್ ಅನ್ನುವಂಥದ್ರ ಬಗ್ಗೆ ಒಂದು ಐಡಿಯಾ ಬಂದೇ ಇರುತ್ತೆ. ಹಾಗೆ ಹಾಲು ಪ್ರತಿದಿನ ಎಲ್ಲರಿಗೂ ಬೇಕಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಹೀಗೆ ಗೊತ್ತಾಗ್ಬಿಟ್ಟು ಆಟೋಮೆಟಿಕ್ಲಿ ಮಾರ್ಕೆಟಿಂಗ್ ಆಗೇ ಆಗುತ್ತೆ. ಸೊ ಏನ್ ಪ್ರತಿದಿನ ಬಳಸುವಂತ ಪ್ರಾಡಕ್ಟ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕೆಟಿಂಗ್ ಸಮಸ್ಯೆ ಅನ್ನೋದು ಆಗೋದಿಲ್ಲ. ಇನ್ನ ಬಂದ್ಬಿಟ್ಟು ವರ್ಷದ 365 ದಿನಾನೂ ಕೂಡ ಈ ಒಂದು ಶಾಪ್ ನ ಕ್ಲೋಸ್ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಈ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ರಾತ್ರಿ 10:30 11 ಗಂಟೆ ಆದ್ರೂ ಕೂಡ ಕಸ್ಟಮರ್ ಬರ್ತಾನೆ ಇರ್ತಾರೆ. ಹಾಗೆ 365 ದಿನಾನು ಕ್ಲೋಸ್ ಇಲ್ಲದೆ ಮಾಡುವಂತ ಬಿಸ್ನೆಸ್ ಇದಾಗಿರುವಂತದ್ದು. ಸೊ ಹಾಗಾಗಿ ನೀವು ಒಂದೊಳ್ಳೆ ಪ್ಲೇಸ್ ಅನ್ನ ನೋಡಿ ಬಿಸ್ನೆಸ್ ಅನ್ನ ಮಾಡಿದ್ರೆ ಖಂಡಿತವಾಗಿ ಇಲ್ಲಿ ಲಾಸ್ ಅನ್ನೋ ಮಾತೇ ಇಲ್ಲ. ಆರಾಮಾಗಿ ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯವರ ಒಂದು ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾಹಿತಿನ ಚೆಕ್ ಮಾಡಿ ನೀವು ಈ ಒಂದು ಬಿಸ್ನೆಸ್ಗೆ ಏನು ಫ್ರಾಂಚೈಸಿಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಎಷ್ಟು ಪ್ರಾಫಿಟ್ ಸಿಗುತ್ತೆ, ಹಾಗೆ ಎಷ್ಟೆಲ್ಲ ಮಾರ್ಜಿನ್, ಯಾವೆಲ್ಲ ಪ್ರಾಡಕ್ಟ್ ಎಷ್ಟೆಷ್ಟು ಸಿಗುತ್ತೆ, ಹಾಗೆ ಹೇಗೆ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ಅವರೇ ನಿಮಗೆ ಟ್ರೈನ್ ಅಪ್ ಮಾಡ್ತಾರೆ. ಸೊ ಇನ್ನ ಈ ಒಂದು ಪ್ರಾಡಕ್ಟ್ ಯಾವ ರೀತಿ ನಿಮಗೆ ತಲುಪಿಸ್ತಾರೆ ಅಂತ ನೋಡಿದ್ರೆ, ಈಗಾಗಲೇ ನಿಮ್ಮ ನಗರದಲ್ಲಿ ಇರ್ಬೋದು, ಬೇರೆ ಬೇರೆ ಸಿಟಿ ಅಲ್ಲೆಲ್ಲ ಕೂಡ ಈಗ ನಂದಿನಿ ಔಟ್ಲೆಟ್ಗಳು ಇರುವಂತ ನೋಡ್ಬೋದು. ಔಟ್ಲೆಟ್ಗೂ ಕೂಡ ನಂದಿನಿ ವೆಹಿಕಲ್ಸ್ ಬರ್ತವೆ, ಅಂದ್ರೆ ವಾಹನಗಳು ಬರ್ತವೆ, ಹಾಲು ತರ್ತವೆ, ಹಾಗೆ ಅವೆಲ್ಲವೂ ಕೂಡ ತರ್ತಾರೆ. ಆರ್ಡರ್ ಹಾಕಿದ್ರೆ ಅಲ್ಲಿ ಬಂದ್ಬಿಟ್ಟು ಸಪ್ಲೈ ಮಾಡಿ ಹೋಗ್ತಾ ಇರ್ತಾರೆ. ಸೊ ಒಂದು ರೂಟ್ ಅಂತ ಇರುತ್ತೆ, ಆ ರೂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಅಂಗಡಿ ಇದ್ರೆ ಅಲ್ಲಿಗೂ ಕೂಡ ಸಪ್ಲೈ ಮಾಡ್ತಾರೆ. ಪ್ರತಿ ದಿನ ಬೆಳಿಗ್ಗೆ ಬಂದೇ ಬರ್ತಾರೆ. ಯಾಕಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಹಾಲಿನ ಅವಶ್ಯಕತೆ ತುಂಬಾನೇ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರತಿ ದಿನಾನೂ ಕೂಡ ಸಪ್ಲೈ ಇದ್ದೇ ಇರುತ್ತೆ. ಹಾಗೆ ಖಾಲಿಯಾದ ಟ್ರೇಗಳನ್ನು ಅವರೇ ರಿಟರ್ನ್ ತಗೊಂಡು ಹೋಗ್ತಾರೆ, ಮತ್ತೆ ಕೊಡ್ತಾರೆ. ಈ ರೀತಿಯಾಗಿ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಸೊ ನಿಮಗೆ ಎಷ್ಟು ಲೀಟರ್ ಹಾಲು ಬೇಕು, ಮೊಸರು ಬೇಕು, ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಎಷ್ಟು ಬೇಕಾಗತ್ತೆ ಅನ್ನುವಂಥದ್ದು ನೀವು ಇಂಡೆಂಟ್ ಹಾಕ್ಬೇಕಾಗತ್ತೆ. ಅದನ್ನ ಹಾಕಿದ ನಂತರ ಅವರು ಕಂಪನಿಯವರು ಅದನ್ನ ನೋಡ್ಬಿಟ್ಟು ನೀವು ಅಮೌಂಟ್ ಪೇ ಮಾಡಿದ ನಂತರ ನಿಮಗೆ ಅದನ್ನ ಕಳಿಸ್ಕೊಡುವಂತ ಕೆಲಸವನ್ನ ಕಂಪನಿ ಕಡೆಯಿಂದ ಮಾಡ್ತಾರೆ. ಸೊ ಈ ರೀತಿ ಪ್ರೊಸೆಸಿಂಗ್ ಮೂಲಕ ಈ ಒಂದು ಬಿಸ್ನೆಸ್ ನಡೀತಾ ಇರುವಂತದ್ದು. ಸೊ ನೀವು ಕೂಡ ಈ ಒಂದು ಫ್ರಾಂಚೈಸಿ ಬಿಸ್ನೆಸ್ ಅಪಾರ್ಚುನಿಟಿ ಬಿಸ್ನೆಸ್ ಅನ್ನ ಮಾಡಿದ್ರೆ ಖಂಡಿತವಾಗಿಯೂ ನೀವು ಒಳ್ಳೆ ಲಾಭವನ್ನು ಗಳಿಸಬಹುದು, ಹಾಗೆ ಒಳ್ಳೆ ಸಕ್ಸಸ್ ಕೂಡ ಆಗ್ಬೋದು ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನಿಮ್ಗೇನಾದ್ರೂ ಈ ಒಂದು ಬಿಸ್ನೆಸ್ ಮಾಹಿತಿ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ತುಂಬಾ ಜನ ಹೊಸ ಹೊಸ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಒಂದು ಕನಸು ಕಾಣ್ತಿರ್ತಾರೆ. 2026ರಲ್ಲಿ ಒಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಿ ಸಕ್ಸಸ್ ಆಗಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಹೊಸ ಬಿಸ್ನೆಸ್ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಒಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.